ನೀವು ನೋಡ್ತಾ ಇದ್ದೀರಾ ನಮ್ಮ ಬೆಂಗಳೂರು. ನಾನು ಸ್ಮಿತಾ ರಂಗನಾಥ್. ಮೊದಲಿಗೆ ಹೆಡ್ಲೈನ್ಸ್. ಪ್ರೀತಿ ಹೆಸರಲ್ಲಿ ಕಾಮದಾಟ. ಯುವತಿ ಗರ್ಭಿಣಿಯಾದ ಮೇಲೆ ಪ್ರಿಯಕರ ಕೈಕೊಟ್ಟ. ಆಸ್ಪತ್ರೆಯಲ್ಲಿ ಮಗು ಬಿಟ್ಟು ತಾಯಿ ಪರಾರಿ. ಖಾಕಿ ಪೌರೋಹಿತ್ಯದಲ್ಲಿ ನಡೀತು ಮದುವೆ. ಮಂಡೂರಿನಲ್ಲಿ ರಾಶಿ ರಾಶಿ ಕಸ ವಿಲೇವಾರಿ. ರೊಚ್ಚಿಗೆದ್ದ ಗ್ರಾಮಸ್ಥರು ತಡೆದ್ರು ಗಾರ್ಬೇಜ್ ಲಾರಿ. ಸಮಸ್ಯೆ ಬಗೆಹರಿಸಲು ಪಾಲಿಕೆಗೆ ಮೇ 20ರ ಡೆಡ್ ಲೈನ್. ಬಸ್ ಆಯ್ತು, ವಿದ್ಯುತ್ ಆಯ್ತು, ಈಗ ನೀರಿನ ಸರದಿ. ಇನ್ಮೇಲೆ ಸಿಲಿಕಾನ್ ಸಿಟಿಯಲ್ಲಿ ಜೀವಜಲವು ದುಬಾರಿ. ದರ ಏರಿಕೆಯ ಬರೆ ಹಾಕಲು ಸಜ್ಜಾದ ಜಲಮಂಡಳಿ. ವರ್ಷ ಪೂರೈಸಿದ ಸಿದ್ದರಾಮಯ್ಯ ಸರ್ಕಾರ. ಭಿಕ್ಷುಕರ ಕಾಲೋನಿಯಲ್ಲಿ ಸಚಿವ ಆಂಜನೇಯ ಸಡಗರ. ಹೋಳಿಗೆ ಊಟ ಉಂಡ ನಿರಾಶ್ರಿತರಿಗೆ ಹರ್ಷ. ಫಲಿತಾಂಶ ಬಂತು, ಈಗ ಭವಿಷ್ಯದ ಚಿಂತೆ. ಪಿಯು ಅಡ್ಮಿಷನ್ಗಾಗಿ ಕಾಲೇಜುಗಳ ಎದುರು ವಿದ್ಯಾರ್ಥಿಗಳ ಸಂತೆ. ಒಳ್ಳೆ ರಿಸಲ್ಟ್ನಿಂದಾಗಿ 4 ಕಡೆ ಅರ್ಜಿ ಸಲ್ಲಿಸುವ ಅನಿವಾರ್ಯತೆ. ಆ ಕಿರಾತಕರು ಮುಂಬೈ ಮೂಲದ ಯುವತಿಯನ್ನ ಅಪಹರಿಸಿದ್ರು. ಸಾಮೂಹಿಕ ಅತ್ಯಾಚಾರ ಮಾಡಿ ಅವಳನ್ನ ಸಾವಿನ ದವಡೆಗೆ ನೂಕಿದ್ರು. ಅವರ ಪೈಕಿ 4 ಕಾಮುಕರನ್ನ ಪೊಲೀಸರು ಬಂಧಿಸಿದ್ದಾರೆ. ಸಾಮೂಹಿಕ ಅತ್ಯಾಚಾರಿಗಳು ಅರೆಸ್ಟ್. ಕಾಮುಕರಿಗೆ ಕೋಳ ತೊಡಿಸಿದ ಖಾಕಿ ಪಡೆ. ಬೆಂಗಳೂರನ್ನ ಬೆಚ್ಚಿ ಬೀಳಿಸಿದ್ದ HSR ಲೇಔಟ್ ಠಾಣಾ ವ್ಯಾಪ್ತಿಯಲ್ಲಿ ನಡೆದ ಸಾಮೂಹಿಕ ಅತ್ಯಾಚಾರ ಪ್ರಕರಣ ಹೊಸ ತಿರುವು ಪಡಿತಾ ಇದೆ. ಯುವತಿ ಕೊಟ್ಟಿದ್ದ ದೂರಿನ ಮೇರೆಗೆ ಕಾರ್ಯಾಚರಣೆ ನಡೆಸಿದ ಪೊಲೀಸರು ಆರೋಪಿಗಳನ್ನ ಬಂಧಿಸಿದ್ದಾರೆ. ಹಾವೇರಿ ಮೂಲದ ಬಾಹುಬಲಿ ವೀರ್ಪುರ್, ಬಾಹುಬಲಿ ಶೇಖರ್, ಬೆಂಗಳೂರು ಮೂಲದ ಮಂಜುನಾಥ್ ಗೌಡ ಮತ್ತು ವಿನೋದ್ ಬಂಧಿತರು. ಯುವತಿ ಮೊಬೈಲ್ನಲ್ಲಿದ್ದ ಫೋನ್ ನಂಬರ್ ಬೆನ್ನತ್ತಿದ ಖಾಕಿ ಪಡೆ ಕಾಮುಕರನ್ನ ವಶಕ್ಕೆ ಪಡೆದಿದೆ. HSR ಲೇಔಟ್ ಪೊಲೀಸ್ ಠಾಣೆಯಲ್ಲಿ ಒಂದು ರೇಪ್ ಪ್ರಕರಣವನ್ನು ದಾಖಲು ಮಾಡಲಾಗಿತ್ತು. ಆ ಪ್ರಕರಣ ಬಗ್ಗೆ ತನಿಖೆ ಮಾಡುವಾಗ ಪೊಲೀಸರಿಗೆ ಗೊತ್ತಾಗಿರೋ ಮಾಹಿತಿ ಪ್ರಕಾರ ಆ ದಿವಸ ನಡೆದಿರೋ ಘಟನೆ ಬೇರೆ ಥರ ಇತ್ತು. ಇದು ನಿಜವಾಗಲೂ ಹೇಳಬೇಕಂದ್ರೆ ಇದು ಒಂದು ಹ್ಯೂಮನ್ ಟ್ರಾಫಿಕಿಂಗ್ ಕೇಸ್ ಜಾಸ್ತಿ ಇತ್ತು. ಕಳೆದ ಶನಿವಾರ 2 ಆರೋಪಿಗಳು ಯುವತಿಯನ್ನ ಮಾಂಸ ದಂಧೆ ನಡೆಸುವ ಮಧ್ಯವರ್ತಿಗಳ ಮೂಲಕ ಸಂಪರ್ಕಿಸಿದ್ದಾರೆ. ನಾಗೊಂಡನಹಳ್ಳಿಯ ಮನೆಯೊಂದಕ್ಕೆ ಕರೆದೊಯ್ದು ಆಕೆ ಮೇಲೆ ಲೈಂಗಿಕ ದೌರ್ಜನ್ಯ ಎಸಗಿದ್ದಾರೆ ಎನ್ನಲಾಗಿದೆ. ನಂತರ 2ನೇ ಮಹಡಿಯಿಂದ ಯುವತಿಯನ್ನ ಕೆಳಗೆ ತಳ್ಳಿ ಪರಾರಿಯಾಗಿದ್ರು. ಗಾಯಗೊಂಡ ಯುವತಿಯನ್ನ ಸ್ಥಳೀಯರು ರಕ್ಷಿಸಿ ಪೊಲೀಸರಿಗೆ ಒಪ್ಪಿಸಿದ್ರು. ಆ ವ್ಯವಹಾರ ಆದಮೇಲೆ ಅಲ್ಲಿ ತಕರಾರಾಗುತ್ತದೆ. ತಕರಾರಾದಮೇಲೆ ಅವರು ಆಮೇಲೆ 2-3 ಜನ ಅಲ್ಲಿ ಇನ್ನೂ ಸೇರ್ತಾರೆ. ಅಲ್ಲಿ ತಕರಾರಾದಮೇಲೆ ಒಂದು ಕಡೆ ಬಂದಾಗ ಮಾಡಿ ಮೇಲೆ ಹೋದಾಗ ಅಲ್ಲಿ ಕೂಡ ತಕರಾರಾಗುತ್ತದೆ. ಆವಾಗ ಇದರಲ್ಲಿ ಒಬ್ಬ ಮನುಷ್ಯ ಆಯಮ್ಮನಿಗೆ ಕೆಳಗೆ ತಳ್ಳುತ್ತಾನೆ. ಅದರಿಂದ ಆಯಮ್ಮನಿಗೆ ತೀವ್ರತರ ಗಾಯ ಆಗಿ ತದನಂತರ ಬೇರೆ ಸ್ಥಳೀಯರು ಅಲ್ಲಿಂದ ಹಾಸ್ಪಿಟಲ್ಗೆ ಸಾಗಿಸ್ತಾರೆ. ಸದ್ಯ 4ರನ್ನ ಬಂಧಿಸುವಲ್ಲಿ ಯಶಸ್ವಿಯಾಗಿರುವ HSR ಲೇಔಟ್ ಪೊಲೀಸರು ತಪ್ಪಿಸಿಕೊಂಡಿರೋ ಆರೋಪಿಗಳಿಗಾಗಿ ಹುಡುಕಾಟ ನಡೆಸಿದ್ದಾರೆ. ಬೆಂಗಳೂರಿನಿಂದ ರಮೇಶ್ KH, ಕ್ರೈಮ್ ಬ್ಯೂರೋ, ಸುವರ್ಣ ನ್ಯೂಸ್. ಅವರಿಬ್ರು ಪ್ರಣಯ ಹಕ್ಕಿಗಳಂತೆ 2 ವರ್ಷಗಳಿಂದ ಪಾರ್ಕು ಸಿನಿಮಾ ಅಂತ ಸುತ್ತಿದ್ರು. ಪ್ರೀತಮೆ ಗರ್ಭಿಣಿ ಅಂದಾಗ ಪ್ರಿಯಕರ ಎಸ್ಕೇಪ್ ಆದ. ಮಗುವಿಗೆ ಜನ್ಮ ಕೊಟ್ಟ ಆಕೆ ಆಸ್ಪತ್ರೆಯಿಂದಲೂ ಪರಾರಿಯಾದ್ಲು. ಅನಾಥ ಮಗುವಿನ ಹೆತ್ತವರ ಬಗ್ಗೆ ಹುಡುಕಾಟ ನಡೆಸಿದಾಗ ಈ ವಿಚಿತ್ರ ಪ್ರಕರಣ ಬಯಲಾಗಿದೆ. ಈ ಜೋಡಿಯನ್ನ ನೋಡಿ ಮೇಡ್ ಫಾರ್ ಈಚ್ ಅದರ್ ಅನ್ಸುತ್ತೆ ಅಲ್ವಾ? ಆದ್ರೆ ಇವರ ಪ್ರೇಮ ಕತೆ ಕೇಳಿದ್ರೆ ನೀವು ನಿಬ್ಬೆರಗಾಗ್ತೀರಾ. ಮಹಮ್ಮದ್ ಅಬ್ರಾರ್ ಮತ್ತು ನಸ್ಮಾ ಬಾನುಗೆ 2 ವರ್ಷಗಳ ಹಿಂದೆ ತಮಿಳುನಾಡಿನ ದರ್ಗಾದಿಂದ ಬೆಂಗಳೂರಿಗೆ ಬರುವಾಗ ರೈಲಿನಲ್ಲೇ ಪ್ರೇಮಾಂಕುರವಾಗಿದೆ. ಬೆಂಗಳೂರಿನಲ್ಲೂ ಪಾರ್ಕ್ ಸಿನಿಮಾ ಅಂತ ಅಲೆದಾಡಿದ್ದಾರೆ. ಬಳಿಕ ನಸ್ಮಾ ಗರ್ಭಿಣಿ ಅನ್ನೋದು ಗೊತ್ತಾಗ್ತಿದ್ದಂತೆ ಅಬ್ರಾರ್ ಕೈಕೊಟ್ಟು ಪರಾರಿಯಾಗಿದ್ದ. ನಸ್ಮಾ ಮೇ 1ರಂದು KG ಹಳ್ಳಿಯ ಫಿಲೋಮಿನಾ ಆಸ್ಪತ್ರೆಗೆ
ಫಾತಿಮಾ ಅನ್ನೋ ಹೆಸರಲ್ಲಿ ದಾಖಲಾಗಿದ್ಲು. ಹೆಣ್ಣು ಮಗುವಿಗೆ ಜನ್ಮ ನೀಡಿದ್ದ ನಸ್ಮಾ ರಾತ್ರೋರಾತ್ರಿ ನಾಪತ್ತೆಯಾಗಿದ್ಲು. ನನಗೆ ಆವಾಗವಾಗ ತಲೆ ಅನ್ಕಾನ್ಷಿಯಸ್ನೆಸ್ ಬರುತ್ತೆ. ಅದು ಹಾಸ್ಪಿಟ್ಲಲ್ಲೂ ಹಾಗೆ ಆ ದಿನ ಹಂಗೆ ಆಯಿತು. ನನಗೆ ಪ್ರೆಗ್ನೆನ್ಸಿ ಆಗಿದ್ದ ನಂತರ ಅಲ್ಲೇ ಒಂದು ಸಲ ತಲೆ ಸುತ್ತು ಬಂದು ವಾಮಿಟು ಆಯಿತು. ಮತ್ತು ಹಾಗೆ ಅನ್ಕಾನ್ಷಿಯಸ್ನೆಸ್ ಬಂದು ನಾನು ಹೊರಗಡೆ ಹಾಗೆ ಹೋಗಿಬಿಟ್ಟಿದೆ, ಎಲ್ಲೂ ಗೊತ್ತಾಗ್ದಿರ ಹೋಗಿ ಎಲ್ಲೋದಂತ ಗೊತ್ತಿಲ್ಲ. ಆಮೇಲೆ ನನಗೆ ಸ್ವಲ್ಪ ಜ್ಞಾಪಕ ಶಕ್ತಿ ಬಂದ ಮೇಲೆ ಮನೆಗೆ ಹೋದೆ. ಮನೆಗೆ ಹೋಗಿ ಈ ಥರ ಮತ್ತೆ ನಂಗೆ ನೆನಪಾಯ್ತು, ಈ ಥರ ಆಗಿದೆ ನನ್ನ ಜೊತೆ ಅಂತ ಹೇಳಿಬಿಟ್ಟು. ಮಗುವನ್ನ ಬಿಟ್ಟು ನಸ್ಮಾ ಪರಾರಿಯಾದ ಬಗ್ಗೆ ಫಿಲೋಮಿನಾ ಆಸ್ಪತ್ರೆಯವರು ಕೆಜಿಹಳ್ಳಿ ಪೊಲೀಸ್ ಠಾಣೆಗೆ ದೂರು ನೀಡಿದ್ರು. ತನಿಖೆ ನಡೆಸಿದ ಪೊಲೀಸರು ದಾಖಲಾತಿ ವೇಳೆ ನೀಡಿದ್ದ ವಿಳಾಸ, ಮೊಬೈಲ್ ನಂಬರ್ ಮೂಲಕ ನಸ್ಮಾ ಬಾನುವನ್ನ ಠಾಣೆಗೆ ಕರೆತಂದು ವಿಚಾರಣೆ ನಡೆಸಿದಾಗ ಇವರ ಪ್ರೇಮ್ ಕಹಾನಿ ಬಯಲಾಗಿದೆ. ಆ್ಯಕ್ಚುಲಿ ಸರ್ ಲವ್ ಮಾಡ್ತಿದ್ದೀನಿ ನಿಜಾನೇ ಸರ್. ಗೊತ್ತಿರಲಿಲ್ಲ ಪ್ರೆಗ್ನೆಂಟ್ ಆಗಿದ್ದಾರೆ ಅಂತ. ಆಮೇಲೆ ಗೊತ್ತಾದರೆ ನಾವಿಬ್ಬರು ಮೊದಲು ಮ್ಯಾರೇಜ್ ಆಗಬೇಕಂತಲೇ ಇದ್ದಿದ್ದು, ಬಿಕಾಸ್ ಸಿನ್ಸಿಯರ್ ಲವ್ ಮಾಡಿದ್ವಿ. ಸೊ ಇವಾಗ ಪ್ರೆಗ್ನೆಂಟ್ ಅಂದರೂ ಅದು ಹೇಳಿರಲಿಲ್ಲ. ಆ್ಯಕ್ಚುಲಿ ಸ್ವಲ್ಪ ಏನೋ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಆಗಿತ್ತು. ಸೊ ಇವಾಗ ಆಗಿದ ತಕ್ಷಣ ಮ್ಯಾರೇಜ್ ಆಗ್ಕೊಂಡ್ವಿ ಸರ್. ನಮ್ಮ ಅಪ್ಪ ಅಮ್ಮನ ಕರೆಸಿ, ಇವರಪ್ಪ ಅಮ್ಮನೆಲ್ಲ ಕರೆಸಿ ಪೊಲೀಸರವರು ನಮ್ಮ ಮದುವೆ ಮಾಡಿಸಿದ್ರು. ನಸ್ಮಾ ಬಾನು ಇತ್ತೀಚೆಗಷ್ಟೇ ನಡೆದ PUC ಪರೀಕ್ಷೆಯಲ್ಲಿ ಸೈನ್ಸ್ ವಿಭಾಗದಲ್ಲಿ 76% ಅಂಕ ಪಡೆದಿದ್ದಾಳೆ. ಸದ್ಯ ಕೆಜಿಹಳ್ಳಿ ಪೊಲೀಸರು ಇವರಿಬ್ಬರಿಗೆ ಮದುವೆ ಮಾಡಿಸಿದ್ದಾರೆ. ಆಸ್ಪತ್ರೆಯಲ್ಲಿರುವ ಮಗು ಕೂಡ ನವದಂಪತಿಯ ಮಡಿಲು ಸೇರಲಿದೆ. ಬೆಂಗಳೂರಿನಿಂದ ಕ್ಯಾಮರಾಮನ್ ಲಕ್ಷ್ಮಣ್ ಜೊತೆ ರಮೇಶ್ KH, ಕ್ರೈಮ್ ಬ್ಯೂರೋ, ಸುವರ್ಣ ನ್ಯೂಸ್. ಮಾರತ್ಹಳ್ಳಿಯಲ್ಲಿ 6ನೇ ಮಹಡಿಯಿಂದ ಬಿದ್ದು ಕಾಲ್ ಸೆಂಟರ್ ಉದ್ಯೋಗಿಯೊಬ್ಬ ಸಾವನ್ನಪ್ಪಿದ್ದಾನೆ. ರಾಮಮೂರ್ತಿ ನಗರದ ನಿವಾಸಿ ಮಹೇಂದ್ರ ಮೃತ ಯುವಕ. ಈತ ಮಾರತ್ಹಳ್ಳಿ ರಿಂಗ್ ರೋಡ್ ಬಳಿ ಇರೋ ಮಾರುತಿ ಇನ್ಫೋಟೆಕ್ ಕಾಲ್ ಸೆಂಟರ್ನಲ್ಲಿ ಕೆಲಸ ಮಾಡ್ತಿದ್ದ. ಇಂದು ಬೆಳಗ್ಗೆ 6ನೇ ಮಹಡಿಯಿಂದ ಕೆಳಗೆ ಬಿದ್ದಿದ್ದಾನೆ. ಆದರೆ ಇದು ಆತ್ಮಹತ್ಯೆನಾ ಅಥವಾ ಆಕಸ್ಮಿಕನಾ ಅನ್ನೋದು ಸ್ಪಷ್ಟವಾಗಿಲ್ಲ. ಮಂಡೂರಲ್ಲಿ ಮತ್ತೆ ಕಸದ ಕಿರಿಕಿರಿ ಶುರುವಾಗಿದೆ. 100 ಲಾರಿಗಳಲ್ಲಿ ಕಸ ತಂದು ಸುರಿತಾ ಇರೋದ್ರಿಂದ ಗ್ರಾಮಸ್ಥರು ಕೆರಳಿ ಕೆಂಡವಾಗಿದ್ದಾರೆ. ಕಸದ ಲಾರಿಗಳನ್ನು ತಡೆದು ಆಕ್ರೋಶ ಹೊರಹಾಕಿದ್ದಾರೆ. ಮಂಡೂರಲ್ಲಿ ರಾಶಿ ರಾಶಿ ಕಸ ವಿಲೇವಾರಿ. ಗಾರ್ಬೇಜ್ ದುರ್ನಾತದಿಂದ ಗ್ರಾಮಸ್ಥರಿಗೆ ಕಿರಿಕಿರಿ. ಬೆಂಗಳೂರಲ್ಲಿ ಮತ್ತೆ ಕಸದ ಸಮಸ್ಯೆ ಉಲ್ಬಣಿಸಿದೆ. ನಿಗದಿತ ಪ್ರಮಾಣಕ್ಕಿಂತ ಹೆಚ್ಚು ಕಸವನ್ನ ತಂದು ಸುರಿತಾ ಇರೋದ್ರಿಂದ ಮಂಡೂರು ಗ್ರಾಮಸ್ಥರು ರೊಚ್ಚಿಗೆದ್ದಿದ್ದಾರೆ. ಮಂಡೂರಿನಲ್ಲಿ ಕೇವಲ 70 ಲಾರಿಗಳನ್ನು ಡಂಪ್ ಮಾಡೋಕೆ ಆದೇಶಿಸಿದೆ. ಆದರೆ ಸದ್ಯ 300ಕ್ಕೂ ಹೆಚ್ಚು ಲಾರಿಗಳು ಕಸ ವಿಲೇವಾರಿ ಘಟಕಕ್ಕೆ ನಿತ್ಯ ಭೇಟಿ ಕೊಡ್ತಿವೆ. ಕಸದ ಕಿರಿಕಿರಿಯಿಂದ ಬೇಸತ್ತ ಮಂಡೂರು ನಿವಾಸಿಗಳು ನಿನ್ನೆ ತಡರಾತ್ರಿಯಿಂದ ನಿರಂತರವಾಗಿ 12 ಗಂಟೆ ಕಾಲ ಕಸ ವಿಲೇವಾರಿ ಮಾಡೋಕೆ ಅವಕಾಶ ಕೊಡಲಿಲ್ಲ. ಈಗ ಮೊನ್ನೆ ಒಂದು ಎಲೆಕ್ಷನ್ ಮುಂಚೆ ನಮ್ಮ ಇಲ್ಲಿ ಸ್ಥಳೀಯ ಶಾಸಕರು ಬಂದು ಹೇಳಿದರು, 1-2 ತಿಂಗಳು ಅವಕಾಶ ಕೊಡ್ರಿ, ನಾವು ನಿಲ್ಲಿಸ್ಬಿಡ್ತೀವಿ, ಅದನ್ನು ಆದಷ್ಟು ಬೇಗ ಅದನ್ನೇನೋ ಒಂದು ವ್ಯವಸ್ಥಿತವಾಗಿ ಮಾಡೋ ಥರ ಮಾಡ್ತೀವಿ ಅಂತಂದು ಒಂದು ಭರವಸೆ ಕೊಟ್ಟೋದ್ರು. ಇದುವರೆಗೂ ಯಾರು ಬಂದಿಲ್ಲ. ಇಲ್ಲಿ 70 ಗಾಡಿ 80 ಗಾಡಿ ಬಿಡ್ತೀವಿ ದಿನ ಅಂತ ಹೇಳಿದ್ರು. ಈಗ ನೋಡಿದ್ರೆ 450-500 ಗಾಡಿ ನಿಂತಿದೆ. ಈಗ ಮಧ್ಯರಾತ್ರಿಯಿಂದ 9 ಗಂಟೆ ರಾತ್ರಿಯಿಂದ ನಿಲ್ಲಿಸಿದ್ದೀವಿ. ಇದುವರೆಗೂ ಯಾವೊಬ್ಬ ಅಧಿಕಾರಿಗಳು ಇಲ್ಲಿ ಬಂದು ನಿಮ್ಮ ಕಷ್ಟ ಸುಖ ಏನು ಅಂತ ನಮ್ಮನ್ನು ಯಾರು ಕೇಳ್ತಾ ಇಲ್ಲ. ಗ್ರಾಮಸ್ಥರ ವಿರೋಧದಿಂದಾಗಿ ಚೆನ್ನೈಗೆ ಸಂಪರ್ಕ ಕೊಡುವ ರಾಷ್ಟ್ರೀಯ ಹೆದ್ದಾರಿಯಲ್ಲಿ ಕಸ ತುಂಬಿದ ಲಾರಿಗಳು ನಿಂತಲ್ಲೇ ನಿಂತಿದ್ವು. ಲಾರಿ ಚಾಲಕರು ಊಟ ನಿದ್ದೆ ಬಿಟ್ಟು ಕಸದ ಮಧ್ಯೆಯೇ 12 ಗಂಟೆ ಕಳೆಯುವಂತಾಯಿತು. ಗ್ರಾಮಸ್ಥರು ಬಂದ್ಬಿಟ್ಟು ಇದುವರೆಗೆ ಆಯಿತು ಪ್ರಾಬ್ಲಮ್ ಮಾಡಿಲ್ಲ ಮೇಡಮ್. ಇವಾಗ ಅವ್ರಿಗೂ ಪ್ರಾಬ್ಲಮ್ ಆಗ್ತೈತೆ. ಅದೇ ಸೊಳ್ಳೆ ಇದು ಕಾಯಿಲೆಗಳು, ಆಮೇಲೆ ಡೆಂಗಿ ಜ್ವರ ಅದೆಲ್ಲ ಬರ್ತೈತೆ. ಅವ್ರಿಗೂ ಪ್ರಾಬ್ಲಮ್ ಇದೆ, ನಮಗೂ ಪ್ರಾಬ್ಲಮ್ ಇದೆ. ಅದೇನು ಸ್ವಲ್ಪ ಅಧಿಕಾರಿಗಳು ಬಂದ್ಬಿಟ್ಟು ಸ್ವಲ್ಪ ನಮಗೆ ವ್ಯವಸ್ಥೆ ಮಾಡಿಕೊಟ್ರು ಚೆನ್ನಾಗಿರುತ್ತೆ. ತಪ್ಪ ಯಾರ್ದಂದ್ರೆ BBMP ಇದೆ ಮೇಡಮ್. ಕಡೆಗೂ BBMP ಮಂಡೂರು ವಲಯಧಾರಿ ಸ್ಥಳಕ್ಕೆ ಆಗಮಿಸಿದ್ರು. ಈ ವೇಳೆ ಗ್ರಾಮಸ್ಥರು ಮತ್ತು ಅಧಿಕಾರಿಗಳ ಮಧ್ಯೆ ಮಾತಿನ ಚಕಮಕಿ ನಡೆಯಿತು. ಸಮಸ್ಯೆ ಬಗೆಹರಿಸೋಕೆ ಮೇ 20ರ ಡೆಡ್ಲೈನ್ ಕೊಟ್ಟ ಗ್ರಾಮಸ್ಥರು ಕಸದ ಲಾರಿಗಳನ್ನ ಅನ್ಲೋಡ್ ಮಾಡೋಕೆ ಸಮ್ಮತಿಸಿದ್ರು. ಅವರು ಮನಿ ಮೊಬಿಲೈಸ್ ಮಾಡಬೇಕು, ಪ್ರಾಜೆಕ್ಟ್ ಹಾಕಬೇಕು, ಸೈಂಟಿಫಿಕ್ ಆಗಿ ಮಾಡಬೇಕು, ಅದನ್ನು ಟೆಕ್ನಾಲಜಿ ಬಳಸಬೇಕು. ಇದರಲ್ಲಿ ಸ್ವಲ್ಪ ಟೈಮ್ ಆಗುತ್ತೆ. ಈಗ 2-3 ಪ್ರಾಜೆಕ್ಟ್ಸು ಈಗಾಗಲೇ ಕೆಲಸ ಪ್ರಾರಂಭ ಮಾಡಿದ್ದಾರೆ. ಇವೆಲ್ಲ ಪ್ರಾಜೆಕ್ಟ್ಸ್ಗಳನ್ನು ಮಾಡೋದ್ರಿಂದ ನಮಗೆ ಮಂಡೂರಿನಲ್ಲಿ ಸಮಸ್ಯೆ ಕಡಿಮೆ ಆಗುತ್ತೆ. ಇವತ್ತು ಬೆಂಗಳೂರಿನಲ್ಲಿ ಹೇಳಬೇಕಾದ್ರೆ 150 ಡ್ರೈವೇಜ್ ಕಲೆಕ್ಷನ್ ಸೆಂಟರ್ನಲ್ಲಿ ಡ್ರೈವೇಜ್ ಕಲೆಕ್ಟ್ ಮಾಡ್ತಾಯಿದ್ದೀವಿ. ನಮ್ಮ ರ್ಯಾಗ್ ಪಿಕ್ಕರ್ಸ್ ಕೂಡ ಡ್ರೈವೇಜ್ನ ಕಲೆಕ್ಟ್ ಮಾಡ್ತಾರೆ. 30% ವೇಸ್ಟ್ನ ನಾವು ಕಡಿಮೆ ಮಾಡ್ತಾಯಿದ್ದೀವಿ ಮಂಡೂರು ಕಳಿಸೋದನ್ನು. ಈ ಬಗ್ಗೆ ಪ್ರತಿಕ್ರಿಯಿಸಿದ BBMP ಆಯುಕ್ತರು ಕಸ ವಿಲೇವಾರಿಗೆ ಬೇರೆ ಪರ್ಯಾಯ ವ್ಯವಸ್ಥೆ ಇಲ್ಲ ಅಂತ ಕೈಚೆಲ್ಲಿದ್ದಾರೆ.
ಒಟ್ನಲ್ಲಿ ಕಸ ವಿಲೇವಾರಿಗೆ ಪರ್ಯಾಯ ವ್ಯವಸ್ಥೆ ಬಗ್ಗೆ ಅಧಿಕಾರಿಗಳಿಂದ ಯಾವುದೇ ಆಶ್ವಾಸನೆ ಸಿಕ್ಕಿಲ್ಲ. ಬೆಂಗಳೂರಿನಿಂದ ಮಸೂದ್ ಜೊತೆ ನಂದಿನಿ, ಸುವರ್ಣ ನ್ಯೂಸ್. ಬಸ್ ಪ್ರಯಾಣ ದರ ಏರಿಕೆಯಾಯಿತು, ಕರೆಂಟ್ ಕೂಡ ಕಾಸ್ಟ್ಲಿ ಆಯಿತು. ಈಗ ನೀರಿನ ಸರದಿ. ಬೆಂಗಳೂರಿಗರಿಗೆ ಬೆಲೆ ಏರಿಕೆಯ ಬರೆ ಹಾಕಲು ಜಲಮಂಡಳಿ ಸಜ್ಜಾಗಿದೆ. ಬೆಲೆ ಏರಿಕೆ ಅಬ್ಬರದಲ್ಲಿ ಜನಸಾಮಾನ್ಯರ ಬದುಕು ದಿನೇ ದಿನೇ ದುಸ್ತರವಾಗ್ತಾ ಇದೆ. ವಿದ್ಯುತ್ ದರ ಏರಿಕೆ ಬೆನ್ನಲ್ಲೇ ನೀರು ಕೂಡ ಈಗ ದುಬಾರಿ ಆಗ್ತಿದೆ. ನೀರಿನ ದರ ಹೆಚ್ಚಳ ಮಾಡಲು ಬೆಂಗಳೂರು ಜಲಮಂಡಳಿ ಮುಂದಾಗಿದೆ. ಕಾವೇರಿ ನದಿಯಿಂದ ಪ್ರತಿ ಗ್ರಾಹಕರ ಮನೆಗೆ ನೀರು ಪೂರೈಸಲು ಪ್ರತಿ 1000 ಲೀಟರ್ಗೆ 34 ರೂಪಾಯಿ ವೆಚ್ಚವಾಗ್ತಿದೆ. ಆದರೆ ಜಲಮಂಡಳಿ 6 ರೂಪಾಯಿ ಪಡಿತಾ ಇದೆ. ಇದರಿಂದ ಭಾರಿ ನಷ್ಟವಾಗ್ತಿದ್ದು ದರ ಏರಿಕೆ ಅನಿವಾರ್ಯ ಅಂತ BWSSB ಅಧ್ಯಕ್ಷರು ಹೇಳ್ತಿದ್ದಾರೆ. ನಾವು ನಮ್ಮ ಏನು ನೀರಿನ ಸರಬರಾಜಿನಿಂದ ನಮಗೆ ಆದಾಯ ಬರಬೇಕಾಗಿತ್ತು. ಈ ಆದಾಯದಲ್ಲಿ ನಮಗೆ ತುಂಬ ಕಡಿಮೆ ಆಗಿ ಆದಾಯ ನಷ್ಟ ಹೆಚ್ಚಾಗ್ತಾ ಇದೆ. ಹೀಗಾಗಿ ನಾವು ಕ್ಯಾಪಿಟಲ್ ವರ್ಕ್ಸಲ್ಲಿ ಏನು ನಾವು ಸಿಟಿನಲ್ಲಿ ಇಂಪ್ರೂವ್ಮೆಂಟ್ಸ್ ಮಾಡಬೇಕು, ಆ ಹಣವನ್ನು ತೆಗೆದು ನಾವು ಮೇಂಟೆನೆನ್ಸ್ಗೆ ಹಾಕಿ ಈಗ ನಮ್ಮ O&Mನ್ನು ಮೇಂಟೈನ್ ಮಾಡ್ತಾಯಿದ್ದೆ. ಹೀಗಾಗಿ ಈ ವಿದ್ಯುತ್ ಶಕ್ತಿ ದರ ಮತ್ತು ನಮ್ಮ ಎಂಪ್ಲಾಯಿ ಸ್ಯಾಲರಿ ಮತ್ತು ಇತ್ಯಾದಿ ಖರ್ಚುಗಳು ಹೆಚ್ಚಾಗಿರೋದ್ರಿಂದ ಇವುಗಳನ್ನ ನಾವು ಸ್ವಲ್ಪ ಮಟ್ಟಿಗಾದರೂ ಸರಿತೂಗಿಸ್ಕೊಂಡು. ಸದ್ಯ ಗೃಹ ಬಳಕೆ ನೀರಿನ ಕನಿಷ್ಠ ದರ 48 ರೂಪಾಯಿ ಇದೆ. ಇದು 5% 10% ಹೆಚ್ಚಳವಾಗಲಿದೆ. ಗೃಹೇತರ ಬಳಕೆಗೆ ಕನಿಷ್ಠ ದರ 360 ರೂಪಾಯಿ ಇದ್ದು 10% 15% ಹೆಚ್ಚಳವಾಗಲಿದೆ. ಇನ್ನು ಕೈಗಾರಿಕೆ ಮತ್ತು ಈಜುಕೊಳಗಳ ನೀರಿನ ದರದಲ್ಲಿ ಸಹ 15% 20% ಏರಿಕೆಯಾಗಲಿದೆ. ನಾಳೆ ನಡೆಯಲಿರುವ ಜಲಮಂಡಳಿ ಸಭೆಯಲ್ಲಿ ದರ ಏರಿಕೆ ಬಗ್ಗೆ ನಿರ್ಧಾರ ಹೊರಬೀಳಲಿದೆ. ಕಳೆದ 8 ವರ್ಷಗಳಿಂದ ನೀರಿನ ದರ ಹೆಚ್ಚಳ ಮಾಡದೇ ಇರೋದ್ರಿಂದ ನಷ್ಟ ಸರಿದೂಗಿಸಲು ಏರಿಕೆ ಅನಿವಾರ್ಯ ಎನ್ನಲಾಗ್ತಿದೆ. ಬೆಂಗಳೂರಿನಿಂದ ಕ್ಯಾಮ್ರಾಮನ್ ಅನಿಲ್ ಜೊತೆ ನವೀನ್ ಪರದೇಸಿ, ಸುವರ್ಣ ನ್ಯೂಸ್. ಸುದ್ದಿ ಮತ್ತಷ್ಟು ಬ್ರೇಕ್ನ ನಂತರ.